ಸೊ ಹಲೋ ಫ್ಯಾಮಿಲಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಲ್ಯಾಪ್ಟಾಪ್ಸ್ ವರ್ಕ್ ಮಾಡ್ತಿದ್ದೆ ಯೂಟ್ಯೂಬ್ ಬಗ್ಗೆದು. ಸೊ ಅದಕ್ಕೋಸ್ಕರ ಬೇಗ ವರ್ಕ್ ಮಾಡ್ತಾಯಿದ್ದೀನಿ. ಮೇಡಮ್ ಇನ್ನೂ ಮಲಗಿದ್ದಾರೆ, ಮಲ್ಕೊಳ್ಳಿ. ಓಕೆ, ಇಟ್ಸ್ಕೋ ಮಾಡೋಣ. ನೋಡಿ ಗಾಯ್ಸ್, ನಾನು ವರ್ಕ್ ಮುಗಿಸಿ ಇವ್ಳಿಗೆ ಇಷ್ಟು ಪಾತ್ರೆಗಳಿಗೆ ಹೆಲ್ಪ್ ಮಾಡ್ಕೊಟ್ಟಿದ್ದೀನಿ. ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದೀನಿ ನಾನು. ಸ್ವಲ್ಪ ಇದೆ ಎಲ್ಲ ಸ್ವಲ್ಪ ಮೆಸಿ ಮಾಡ್ಕೊತಾಳೆ. ಸ್ವಲ್ಪ ಕ್ಲೀನ್ ಮಾಡ್ಕೊಡೋ ಅಂತ ಆಲ್ರೆಡಿ ಮೋರೆ ಸರ್ ಎಡಿಟ್ ಮಾಡ್ತವ್ರೆ. ಈಗ ಅವ್ರ ರೂಮಿಂದ ಬಂದರು, ಇಲ್ಲಿಗೆ ಎಡಿಟ್ ಮಾಡಿಕೊಡ್ತವ್ರೆ. ಟೊಮೊಟೊ ಕಟ್ ಮಾಡ್ಕೊಂಡು ಅದ್ರಲ್ಲೂ ನಮಗೆ ಹೇಳೋದು ಹೆಲ್ಪ್ ಮಾಡ್ತೀನಿ ಅಂತ ಬೇರೆ ಬರೋದಿಲ್ಲ. ಏನೋ ಸುಮ್ಮನೆ ವಿಡಿಯೋ ಮಾಡೋಕೆ ಹೆಂಗೆ ಆಗೋದು. ಮಾಡುವ ಕಲಿತೀರಾ? ಯಾಕೆ ಕಲಿಬೇಕು? ಹೇಗೆ ಹೇಳಿ? ಕಲಿಬೇಕು, ಮಾಡ್ಕೋಬೇಕಲ್ಲ. ಕಲಿತೀರಾ? ಮದುವೆ ಆಗಿದ್ದೀರ ಅದಕ್ಕೆ ಫ್ರೆಂಡ್ಸ್ ಅಕ್ಕೈತಿದೆ ನನಗೆ. ಆಮೇಲೆ ನನಗೆ ಇವ್ರು ಏನೂ ಕೆಲಸ ಮಾಡಕ್ ಬರಲ್ಲ ಅನ್ಕೊಬಿಟ್ಟವ್ರೆ. ಒಂದು ಟೈಮಲ್ಲಿ ನಾನು ಎಷ್ಟು ಕೆಲಸ ಮಾಡಿದೀನಿ ಗೊತ್ತಾ? ಎಷ್ಟು? ಎಲ್ಲ ಹೇಳ್ಕೊಬಾರ್ದು ಅಷ್ಟು ಮಾಡಿದ್ದೀನಿ. ಈಗ ಕಲ್ತಾ ಇದ್ದೀವಿ. ಅದಕ್ಕೆ ಕಟ್ಟಿದ್ದೀವಿ. ಕಪ್ಪೆ ನೋಡಿದ್ದೀರಾ? ಇಷ್ಟೆಲ್ಲ ನೋಡಿ ಕಪ್ಪೆ ಯಾರು ನೋಡಿದ್ರು ಕಮೆಂಟ್ ಮಾಡಿ. ಕಿಪ್ಪಿ ಕೀರ್ತಿ ನನ್ನ ನೋಡು ಸಕ್ಕತ್ ತೊಳ್ಬಿಡ್ತೀವಿ ನನಗೆ. ಸಕ್ಕತ್ ಅಷ್ಟ ಬರ್ತಿದೆ. ಸೂಟಲ್ಲಿ ತರ ಅಳಿ ಡೈರೆಕ್ಟ್ ಬುದ್ಧಿ ಬಿಡವಲ್ಲ ಗೈಸ್. ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ. ಶೂಟಲ್ಲಿ ಅಳಿ ಅಂದ್ರೆ ಹೇಳಲ್ಲ. ಆಯ್ತಾ ನೋಡಿ ಗೈಸ್, ನಾನು ಸ್ಲೈಸ್ ಚೆನ್ನಾಗಿ ಹೊಡಿತೀನಿ. ಮಕ್ಕ ಯಾಕೆ ಹೆಂಗ್ ಮಾಡ್ಕೊಂಡಿದ್ಯಾ ಮಕ್ಕ? ನರಸಿಂಹರಾಜ ಬೆಳ್ಳಪುರದ ಟ್ರೋಲ್ ಬರೋದು ಗೊತ್ತಾ? ಗೊತ್ತಾ ನಿಮ್ಗೆ ಫೋನು? ನೋಡಿ ಗೈಸ್, ಶೀಟು ಚಾಪ್ ಮಾಡಿದ್ದೀನಿ. ಇವರು ಕೂಡ ಹಂಗೆ ಚಾಪ್ ಮಾಡಲ್ಲ, ಹಂಗೆ ಚಾಪ್ ಮಾಡಿದ್ದೀನಿ. ಹಾಂ ನೋಡಿ, KGF ಲುಕ್. ಇಲ್ಲಿ ಗೈಸ್, ಅದು ನೋಡ್ಬಿಟ್ಟು ಅವಳಿಗೆ ಸಕ್ಕತ್ ಖುಷಿಯಾಗಿದೆ. ಹಿಂಗೆ ತಗೊಳ್ಳೋದು, ಹಿಂಗೆ ಹಾಕೋದು, ಹಿಂಗೆ. ಏ ಮಕ್ಕಳ ಸರ್ ಮದುವೆಗೆ ಇನ್ವಿಟೇಷನ್ ಕೊಟ್ಟೋದ್ರು. ಅದರ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. 3 ಸರಿ ಜಾಬ್ ಆಯಿತು. ಖುಷಿನಾ? ಖುಷಿ. ಸೊ ನನಗೆ ಸಮಾಧಾನ ಆಯಿತು. ಅವರನ್ನ ಕರೆಸಿದ್ವಿ. ಅವ್ರಿಗೊಂದು ಜಾಬ್ ಬೇಕಿತ್ತು. ಮೂವಿ ಫೀಲ್ಡು ಇನ್ನೂ ಯೂಟ್ಯೂಬ್ ಸ್ವಲ್ಪ ಲೇಟ್ ಅಲ್ವಾ? ಸೊ ಇವಾಗ ಸಮಾಧಾನ ಆಯ್ತು. ಈಗ ಬಂದಿದ್ದೀವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋದಕ್ಕೂ ಬಿದ್ದೇವೆ. ನೆಡ್ಸ್ಕೊಂಡು ಪಾಪ ಸಾರಿ ಗಾಯ್ಸ್, ಸಾರಿ ಬ್ರೋ. ಇಲ್ಲಿ ನೋಡಿ ಗಾಯ್ಸ್, ಹಾಗೆ ಕಾಲೇಜ್ ಇರೋಣ. ಕಾಲೇಜ್ ಹೋಗಿದ್ರೆ ಎಲ್ಲ ಇಟ್ಕೊಂಡು ರೌಂಡ್ ಇರೋದ ಇಲ್ಲಿ. ಕಾಲೇಜ್ಗೆ ಹೋಗಂದ್ರೆ ಇಲ್ಲಿ ನೋಡಿ, ಏನು ಮಾಡೋದು ಇಲ್ಲಿ ರೌಂಡ್ ಫ್ಲೋ. ಇಂಟರ್ನಲ್ ಫುಡ್ಸ್ ಬೇಕು ಅಂತ ಅವತ್ತು ನೀಡಿದ್ದು. ಸದ್ಯಕ್ಕೆ ತಗೊಂಡು ನೆಚ್ಕೊಡೋಣ. ಸೊ ಗೈಸ್, ಇವಾಗ ಅವ್ರಿಗೆ ಇಂಟರ್ನಲ್ ಫುಡ್ಸ್ ಅವತ್ತಿನ ಕೇಳಿದ್ದಲ್ಲ, ಸದ್ಯಕ್ಕೆ ತಗೊಂಡಿದ್ದು ನೆಚ್ಕೊಡೋಣ. ರೆಡಿಯಾಗಿ ಕ್ಲಾಸ್ ಕೊಟ್ಟು ತುಂಬ ಟೈಮ್ ಆಗಿಬಿಟ್ಟಿದೆ. ಕೊಡ್ತೀವಿ ಬಾಯ್. ಸ್ನಾನ ಮಾಡ್ಕೋಬೇಕು. ಆ ಬಟ್ಟೆ ಇಷ್ಟ ಆಯ್ತು, ಶರ್ಟ್ ಇಷ್ಟ ಆಯ್ತು, ಅದನ್ನೇ ಹಾಕಿ ಹೋಗ್ತಾಳೆ. ಓಕೆ ಬಾಯ್. ಬಾಯ್ ಲಿಯೋ, ಬಾಯ್. ಬೇಗ ಬರ್ತೀನಿ, ಹಾಫ್ ಆನ್ ಅವರ್ ಅಷ್ಟೇ ಗೈಸ್. ಇವತ್ತು ಹಂಗೆ ಅವಳು ಗೈಸ್, ಹಾಫ್ ಆನ್ ಅವರ್ ಅಷ್ಟೇ ಮೀಟಿಂಗ್ ಇರೋದು ಇವತ್ತು. ನೋಡಿ ಏನು ಸಮಾಚಾರ? ಅದಕ್ಕೆ ತೊಗೊಳಕ್ಕೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ. ಹೌದಾ? ನಾನು ಬರೋಷ್ಟೊತ್ತಿಗೆ ಸರ್ಪ್ರೈಸಾ? ನಾನು ಏನು ಮಾಡಿರ್ತಾಳೆ ಅಂತ. ಸೊ ಗೈಸ್, ಇವತ್ತು ಕರ್ಕೊಂಡು ಹೋಗ್ತಿದ್ದೆ. ಜಸ್ಟ್ ಮೀಟಿಂಗ್ ಅಷ್ಟೇ. ಎಕ್ಸಾಮ್ ನಡೀತಿದೆ, ನಮಗೆ ಕ್ಲಾಸ್ ಇಲ್ಲ. ಇಂಡಿಪೆಂಡೆನ್ಸ್ ಡೇ ಮೀಟಿಂಗ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಲಿಫ್ಟ್ ಬಂತು. ಬಾಯ್ ಬಾಯ್. ಆ್ಯಪ್ಸೆಂಟ್ ಬಿಟ್ಟೋದು ಅಂದರೆ ಆಯಿತು. ಗ್ರೌಂಡ್ ಫ್ಲೋರ್ 2. ಬಾಯ್ ಬಾಯ್. ಓಕೆ ಗೈಸ್, ಈಗ ಹೊಡ್ತಿದ್ದೀನಿ. ಟೈಮ್ ಗೈಸ್, ಇದೆ ಔಟ್ಫಿಟ್ ನಂದು. ಇವತ್ತಿನ ಔಟ್ಫಿಟ್ ತುಂಬ ನಾನು ಬಿಟ್ಟೆ ಹಾಕ್ಬಿಟ್ಟಿದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡಬೇಕು. ಮಾಡುವ ಗೈಸ್. ನನಗೆ ಸಕ್ಕತ್ ಸಪೋರ್ಟ್ ಮಾಡ್ತಿದ್ದೀರಾ. ಸಬ್ಸ್ಕ್ರೈಬ್ ಆಗಿ ಮತ್ತೆ ಮರೆಯಲ್ಲ. ತುಂಬ ಥ್ಯಾಂಕ್ಸ್. ನನಗೆ ಹೇಳ್ಕೊಳ್ಳೋದಕ್ಕಿಂತ ನನಗೆ ಖುಷಿ ಆಗುತ್ತೆ. ಬನ್ನಿ ಹೊರಡೋಣ. ಲಿಫ್ಟು ಗ್ರೌಂಡ್ ಫ್ಲೋರಿಗೆ ಬಂತು. ಆದರೂ ಒಂದು ಲಿಫ್ಟ್ ಬರ್ತೀನಿ. ಹೋಗೋಗಿ ಬರೋಕೆ ಒಂಥರ ಭಯ ಸ್ವಲ್ಪ ನನಗೆ. ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರ್ ನಾನೇ ಬಂದ್ ಮಾಡ್ತೀನಿ ಅನಿಸುತ್ತೆ. ಮೋರೆ ಸರ್ ಇನ್ನೂ ಅವ್ರ ಡ್ಯೂಟಿಗೆ ಹೋಗೋಣ. ಅವ್ರ ರೂಮಿಂದ ಬಂದಿಲ್ಲ. ಅವ್ರ ರೂಮ್ ಇರ್ತಾರೆ, ಬಂದಾಗ ಸಿಗೋಣ. ಹಿಡ್ಸ್ಕೋ. ಸೊ ಗೈಸ್, ಇವಾಗ ನಂದು ಸ್ಕೂಲ್ ಎಲ್ಲ ಮುಗೀತು. ಈಗ ಮೀಟಿಂಗ್ ಇತ್ತು. ಮೀಟಿಂಗಲ್ಲಿ ತುಂಬ ಖುಷಿಯ ವಿಷಯ ಬಂದಿದೆ. ಸೊ ಮೀಟಿಂಗ್ಗೆ ಹೋಗ್ತಾ ಹೇಳ್ತೀವಿ.
ಸೊ ಇವಾಗ ನನಗೆ ಫಸ್ಟ್ ಮನೆಗೆ ಹೋಗ್ಬೇಕು, ಅರ್ಜೆಂಟ್ ಕೆಲಸ ಇದೆ. ಸೊ ಆ ಕೆಲಸ ಏನು ಹೇಳೋಕ್ಕಾಗಲ್ಲ. ಸೊ ಮುಗಿಸ್ತಿತ್ತು, ಲೆಟ್ಸ್ ಗೋ ಗೈಸ್. ಕಾಲ್ ರಿಸೀವ್ ಮಾಡಿದ್ರೆ ಬಿದ್ದಾಗಿದ್ದಾರೆ, ನೀವೇ ಹೇಳಿ, ಲಾಗ್ ನೋಡ್ಬಿಟ್ಟು ನೀವು ಹೇಳ್ತೀರಾ. ಗೈಸ್ ನಂಗೆ ಅರ್ಜೆಂಟ್ ಕೆಲಸ ಹೋಗ್ಬೇಕು. ಬಾಯ್ ಗೈಸ್. ನನಗೆ ಹೊಟ್ಟೆ ಒಂದ್ಸಲ ಆಯ್ತಾ, ಅಕ್ಕೆ ಏನು ಕೂಡ ಜೀರಿಗೆ ಕೊಟ್ಟವಳೆ ನೋಡಿ. ಮೂರು ಸರ್ ಬಂದಿದ್ದಾರೆ. ಸರ್ ಆಯ್ ಮಾಡಿ ಸರ್. ಬಿಸಿನೀರು ಮತ್ತು ಆಗ ರೆಡಿ ಗೈಸ್. ನಂಗೆ ಹೊಟ್ಟೆ ಸಿಕ್ಕಾಪಟ್ಟೆ ಆಯ್ತಿದೆ ನೋಡಿ. ಮೋರೆ ಸರ್ ಇಲ್ಲ ಏನೇನು ಮಾಡ್ತಿದ್ದಾರೆ ಇವತ್ತು. ಏನೇನು ಸರ್ ಡಿಶ್ ಇವತ್ತು? ಚಪಾತಿ ಪಲ್ಯ. ಏನು ಪಲ್ಯ? ಹಾಂ ಸರಿ. ಇದು ಚಪಾತಿ, ಹಾಂ ಇದು ಬಸ್ಸಾರು, ಬಸ್ಸಾರೆಲ್ಲ. ಹಾಂ ಅದಾದ್ಮೇಲೆ ಬಸ್ಸಾರಿಗೆ ಪಲ್ಯ. ಹಾಂ ಈಗ ಮಾಡ್ತೀವಿ. ಇದು ಚಪಾತಿ ಪಲ್ಯ ಅಲ್ಲ? ಚಪಾತಿ ಪಲ್ಯ ಆಲ್ರೆಡಿ ಆಗಿದೆ. ಇದು ಎರಡಕ್ಕೂ ಆಗುತ್ತೆ, ಚಪಾತಿ ಮತ್ತೆ ಸಾಂಬಾರ್ಗೂ ಆಗುತ್ತೆ. ಅದು ಸಾಂಬಾರ್ಗೆ, ಅದು ಅನ್ನಕ್ಕೆ, ಇದು ಚಪಾತಿಗೆ. ಇದು ಮೊಟ್ಟೆ ಎಲ್ಲ ಹಾಕ್ತಿದ್ದೀರಾ? ಮೊಟ್ಟೆ ಎಲ್ಲ ನಾಳೆ ಹಬ್ಬ ಅಲ್ಲ, ಅದಕ್ಕೆ ಓ ಹಾಗೆ ಹಾಗೆ. ನೀವೇನ್ ಮಾಡ್ತಿದ್ದೆ ಎಷ್ಟು ತನಕ? ನಾನು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಗೊತ್ತಿಲ್ಲ. ಏನ್ ಮಾಡ್ತಿದ್ದೆ? ಏನೋ ಮಾಡ್ತಿದ್ದೆ, ಮಾಡ್ಕೊಂಡಿದ್ದೆ. ಹಾಂ. ಲಿಯೋ ಫೇವ್ರೆಟ್ ಫುಡ್ ಅಂತ ಚಪಾತಿ. ಹೌದಾ ಲಿಯೋ? ಹ್ಞೂ ಅಂತೆ. ಲಿಯಾ, ಐ ಲಿಯಾ, ಚಪಾತಿ ಇಷ್ಟ ತಾನೆ ನಿನಗೆ? ಇದಿಷ್ಟ ತಾನೆ ನಿನಗೆ? ನೋಡಿ ಇವಾಗ ನಮಗೆ ಮುನ್ಸ್ಕೊಂಡವಳು. 1 2 2 and 3 240. ಸರಿ. ಏನಕ್ಕೆ ನನಗೆ ನನಗೆ ಗ್ಯಾಸ್ಟ್ರಿಕ್ ಆಗಿ ಮೊದಲೇ ಹೊಟ್ಟೆ ನೋವು ನಾನು ತಿಳ್ತೀನಿ. ಅದು ತಗೊಂಡು ಹಸಿ ತಗೊಂಡು ತುಳಿತಾ ಕೂತ್ಕೊಳ್ಳಿ. ಅದಕ್ಕೆ ಗೊತ್ತಾ ಹೇಗೆ ಹೇಗೆ ಕಚ್ಬಿಟ್ಟೆ ಅದಕ್ಕೆ. ನೋಡಿ ಗೈಸ್, ಇಲ್ಲಿ ನಾನು ಹೊಸ ಶೆಲ್ಟು, ಬ್ರ್ಯಾಂಡೆಡ್ ಶೆಲ್ಟ್ನ ಹೆಂಗೆ ಮಾಡಾಕಿದ್ದಾಳೆ. ಇದು ನೆಕ್ಸ್ಟ್ ಹಿಂಗೆ ಕಟ್ ಮಾಡಿಬಿಟ್ಟು ಅದು ಓಡ್ಸಕ್ಕಿರ್ತೀರ. ಹೆಂಗೆ ಕಟ್ ಮಾಡ್ಬಿಟ್ಟು ಹಿಂಗೆ ಕಟ್ ಮಾಡಿ ನೋಡಿ ಗಾಯ್ಸ್. ಸಿಂಪಲ್ ಸುಮ್ಮನೆ ಮಾಡೋದು ಇವತ್ತು ಮಾಡೋರೆ. ಏನು ಹೇಳು? ಈಗ ನಾವು ಶಾಪಿಂಗ್ ಹೋಗ್ತಿದ್ದೀವಿ. ಏನು ಶಾಪಿಂಗ್ಗೆ? ನಾಳೆ ಹಬ್ಬಕ್ಕೆ ಏನೇನು ಬೇಕು ನೋಡಿ ಗೈಸ್. ನಮ್ಗೆ ಗೊತ್ತಾಗಲ್ಲ ಅಂತ ಮೋರೆ ಸರ್ ಬಂದಿದ್ದಾರೆ ರೂಮಿಂದ. ಅವರು ಜರ್ಕಿನ ಕೊತ್ತಿದ್ದಾರೆ. ಒಣ ನಡೆಸ್ಕೋ. ನೋಡಿ ಗೈಸ್, ಎಷ್ಟು ಇಷ್ಟ ಆಗುತ್ತೆ. ಹಬ್ಬದ ವಾತಾವರಣ ಡಿಪಾರ್ಟ್ಮೆಂಟೆಲ್ಲ ನಿಂತೈತೆ. ಅದು ಫುಲ್ಲು ವಾತಾವರಣ ನೋಡಿ. ಫುಲ್ ಈ ಕಡೆ ನೋಡಿ ಗೈಸ್, ಅದಲ್ಲ ಈ ಕಡೆ ಫುಲ್ಲು ನೋಡಿ. ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಇಲ್ಲಿ, ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ. ಸೊ ಇಲ್ಲೇ ಹಾಕ್ತಿದ್ದೀರಾ? ಹಾಂ ಇಲ್ಲ ಹೊರಗಡೆ ಹಾಕ್ಬಿಟ್ಟು ಆಗೋದು. ಅಲ್ಲಿ ಬೇರೆದೆಲ್ಲ ಹಾಕ್ತಾರೆ. ಹಾಂ ಅಲ್ಲಿಗೆ ಹೋಗೋದು, ಅಲ್ಲಿ ಹೋಗೋದು, ಅಲ್ಲಿ ಒಳ್ಳೆ ಹೋಗೋದ, ಒಳ್ಳೆ ಹೋಗೋದು. ಎಷ್ಟು ಒಳ್ಳೆ ಹೋಗ್ತೀವಿ. ಇಲ್ಲಿ ನೋಡಿ ಎಷ್ಟು ಫುಲ್ಲು 12 ಗಂಟೆ ತನಕ ಇರುತ್ತೆ ಹಾಗಾದ್ರೆ ಇವತ್ತು. ಹ್ಞೂ ಕಡಲೆಕಾಯಿ ವ್ಯಾಪಾರ ಮಾಡ್ತಾರಂತೆ. ಬನ್ನಿ ಇವಾಗ ನೆಕ್ಸ್ಟ್ ಎಲ್ಗೆ ಅಂತ. ಹಾಂ ಏನು ಗೊತ್ತಾ, ಈ ಸಂತೆ ಒಳಗಡೆ ಬರ್ತಾ ಇದ್ರೆ ಹಾಂ ಹುಡುಗರು ಹಾಂ ಸೊ ಗೈಸ್ ಹೂ ತುಂಬ ಬಿಡಿ ಕಣ್ಣು ಬೇರೆ ನೋಡಿ ನೋಡಿ ಗುಂಪೆಲ್ಲ ಕಡೆ ಶುರು ಹಚ್ಕೊಂಡು ಬರ್ತಿದೆ. ಹೌದಾ? ಹಂಗಾದ್ರೆ ನಿಮ್ಗೆ ಇಲ್ಲಿ ಯಾವ ಹುಡುಗಿ ಇಷ್ಟ ಅಂದ್ರೆ ಇಷ್ಟ ಆಗಲ್ಲ ನೋಡಿ. ಈಗ ಫುಲ್ ರಶ್ ಇವತ್ತು. ಬನ್ನಿ ಹೋಗುವ. ಚೆನ್ನಾಗಿರೋ ಹುಡುಗರು ಬಂದಿದ್ದಾರೆ ಗೈಸ್. ದೇವ್ರ ಮನೆಗೆ ಅಂದರೆ ಫಸ್ಟ್ ಇಲ್ಲಿಗೆ ಮನೆಗೆ ಎಷ್ಟು ಫುಲ್ ರಶ್ ಆಗಿ ರೇಟ್ ಇರುತ್ತೆ. ಟ್ಯಾಕ್ಸ್ ಹಾಕೋದವ್ರು ಈಗ ಈ ಟೈಮಲ್ಲಿ ಟ್ಯಾಕ್ಸ್ ಹಾಕೋದು. ಒಳ್ಳೆದಾರೆ ಇಲ್ಲಿ ಮನೆಗೆ ಫಸ್ಟಿಗೆ ಒಳ್ಳೆದ ತೊಳಕಿಂದ ಬಂದಿರೋದು. ನೋಡ್ದಾ ಎಷ್ಟು? ನಂಗೆ ಗೊತ್ತಾಗಲ್ಲ ನೀವು ಹೇಳಿ ಏನು ಎಷ್ಟು ಬೇಕು ಅಂತ. ಏನೊಂದು 20 ರೂಪೀಸ್ 20 ರೂಪೀಸ್ ಹಾಕೋ. ಎಲ್ಲದಕ್ಕೆ ನೀವು ಹಾಕೊಳ್ಳೋ ಎಲ್ಲದಕ್ಕೆ. ಪೂಜೆ ಇದು ಜಾಸ್ತಿ ಆಗುತ್ತೆ. ನೀವು ಎಲ್ಲದಕ್ಕೆ ಹಾಕತ್ತೀರ ಅನ್ಕ. ಹಾಂ ಕೆಳಗೆ ಬೇಕಂತ ಕೆಳಗಿರಿ. ಹಾಂ ನೀವು ಯಾಕೆ ಬಿಡೋಣ? 50 ರೂಪಾಯಿ ಅಡಿಕೆ ಬೇಕೇ ಬೇಕಲ್ಲ. ಊಟ ಅನ್ನ ಕೊಟ್ಬಿಟ್ಟು ಸಾಂಬಾರು ಇಲ್ಲ ಅಂದ್ರೆ ಹೆಂಗೆ? ಕ್ಯಾಶ್ ಎತ್ಕೊಂಬರ್ಲಿಲ್ಲ. ಅದಕ್ಕೆ ಈಗ ಫೋನ್ಪೇ ಎಲ್ಲ ಕಡೆಗೂ ಫೋನ್ ಮಾಡಬೇಕು. ಅದಕ್ಕೆ ಫೋನ್ಪೇ ಮಾಡ್ಬಿಟ್ಟು ನೋಡಿ ಅಷ್ಟು ಐಟಮ್ ತಂದೀವಿ. ಕವರ್ ಕೊಡ್ದಲ್ಲ ಹೆಂಗೆ ನೋಡಿ. ನಾವು ಕವರ್ ತರಲಿಲ್ಲ, ಏನೂ ತರಲಿಲ್ಲ. ಅಪ್ಪ ಅವ್ರಿಗೆ ಹೇಳ್ದಾರೆ ಇದು ತಗಂದ್ರು. ಅವರು ಚಿನ್ನ ಅಂದ್ಕೊಂಡ್ಬಿಟ್ಟು ಇದು ಮಾಡ್ಕೊ ಅಂತ ಹೇಳ್ತವ್ರೆ. ಏನು ಅಲ್ಲ, ಏನು ತಗೊಂಡು ಹೋಗ್ತೀನಿ, ಏನು 10 ರೂಪಾಯಿ ವಿಲೇಜಲ್ಲೇ ತಗೊಂಡು ಇಲ್ಲಿ ಅಂತ ಹೇಳು. ಇದು ಸರ್ ನೋಡಿ ಸರ್ ಕುಂಕುಮ, ಕರ್ಪೂರ, ಸಾಂಬ್ರಾಣಿ, ಹಾಂ ಊದ್ಗಡ್ಡಿ, ಹಾಂ ಮತ್ತೆ ಇದು ಬಳೆನಾ? ಗ್ರೀನ್. ಹಾಂ ಅದು ಹೇಳ್ಬಿಡಿ ಅಮ್ಮವ್ರಿಗೆ ನೀವೇನೆ. ಅಮ್ಮ ಅದಾದ್ಮೇಲೆ
ಎಣ್ಣೆ ಇದೆಯಲ್ಲ ಮನೇಲಿ ಎಣ್ಣೆ ಇದೆ. ಗೈಸ್ ನನಗೆ ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ ಏನೇನಿದೆ ಅಂತ, ಅದಕ್ಕೆ ಅವರು ತಗೋತಿದ್ದಾರೆ. ನೋಡುವ ಅದೇನದು ಹೆಸರು ರಂಗೋಲಿ ಪೌಡರು ಇಲ್ವಾ? ರಂಗೋಲಿ ಪೌಡರು ಎತ್ಕೊ ಮತ್ತೆ ಏನು ಗೊತ್ತಾ, ಅದೇ ಫೋನ್ಪೇ ಪ್ರಾಬ್ಲಮ್ ಆಗಿರೋದು ನನಗೆ ಇವಾಗ. ಫೋನ್ ಪೇ ಇದೆಯಲ್ಲ ಫಸ್ಟ್. ಫೋನ್ಪೇ ಇದೆಯಾ ಅಮ್ಮ? ಫೋನ್ಪೇ ಇದೆಯಾ? ಇದೆಯಾ ಅಜ್ಜಿದ ಫೋನ್ ಪೇ ಇಲ್ಲ ಅನ್ಸುತ್ತೆ. ಇದನ್ನ ತಗೊಬಿಟ್ಟಿದ್ರೆ ಇಲ್ಲಿ ಮಿಕ್ಕ ಆಗ್ಬಿಡ್ತಿದ್ದೀವಿ ಈಗ. ಫೋನ್ಪೇ ಇಲ್ಲ ಬಾ ಅಲ್ಲಿ ನೋಡೋಣ ಗೈಸ್. ಬನ್ನಿ ಬೇರೆ ನಾನು ಕ್ಯಾಶ್ ಎತ್ಕೊಂಬರಿಲ್ಲ, ಮರ್ತೋಗ್ಬಿಟ್ಟೆ ನಾನು. ಬನ್ನಿ ಹೋಗೋಣ ಕ್ಯಾಶ್ ಎತ್ಕೊಂಬರೋಣ. ಅದು ಮಾಡ್ಬೋದು, ಬಟ್ ಅದೆಲ್ಲ ಕಲ್ತ್ಕೊಂಡ್ಬಿಡೋದು, ಸುಮ್ಮನೆ ಮಾಡೋಂಗಿಲ್ಲ ಅದನ್ನು. ಫೇಸ್ನ ಮಾಡ್ತಾಳಂತೆ ಅಂದರೆ ಕರೆಕ್ಟಾಗಿ ಇದು ಮಾಡಬೇಕು, ಶಾಸ್ತ್ರ ಎಲ್ಲ ಮಾಡಬೇಕು. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಮಾಮೂಲಿ ಈ ವರ್ಷ ಪೂಜೆ ಮಾಡು, ನೆಕ್ಸ್ಟ್ ವರ್ಷ ಇದ್ಯಾಕೆ ಹಿಂಗೆ ಹೋಗ್ತಿದ್ದೀರಲ್ಲ. ಇದೊಂದು ತಗೋತಿದ್ದೀವಿ. ನೆಕ್ಸ್ಟ್ ಇನ್ನೇನು? ಹಾಂ ಅದು ಪ್ಲೇನ್ ಬಳೆ ಕೊಡಿ. ಹೆಂಗೇನೆ ಅದನ್ನು ಪ್ಲೇನು ಅಮ್ಮ ಒಂದು ಅರ್ಧ ಡಜನ್ ಪ್ಲೇನ್ ಬಳೆ ಐತೆ. ಎಷ್ಟು ವರ್ಷ ಅಲ್ಲೇ ಐತಳವ? ಪ್ಲೇನ್ ಇಲ್ಲ ಇಲ್ಲೇ ಮೇಲೆ ಐತಲ್ಲ. ಪ್ಲೇನ್ ತಗೊಳ್ಳೋದ? ಇಲ್ಲಿ ಇಲ್ಲ, ಪ್ಲೇನೇ ಬೆಟ್ರಲ್ವಾ? ಪ್ಲೇನ್ ಬೇಕು. ಪ್ಲೇನ್ ಕೊಡಿ, ಪ್ಲೇನ್ ಕೊಡಿ. ಅದಾ ಇಲ್ಲ ಅಂದ್ರೆ ಇದನ್ನ ತಗೊಂಡ್ಬೋಡ ಅದಾ? ಬಿಡಿ ಅಮ್ಮ. ಇದು ಒಂದು ಡಜನ್ ತಳಪ 20-30. ಹ್ಞೂ ಡಿಸೈನೇ ಕೊಡಿ. ಇದು ಗ್ರೀನ್ ಇಲ್ವಾ? ನನ್ನ ಪ್ರಕಾರ ಅದೇ ಚಂದ ಬಿಡಿ ಸರ್. ಅದೇ ಇರಲಿ ಬಿಡಿ ಸರ್, ಇದಿರಲಿ, ಇವಿರಲಿ. ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಲಕ್ಷ್ಮಿಗೆ ಟ್ರೆಡಿಷನಲ್ ಇಷ್ಟ ಆಗಲ್ಲ, ಟ್ರೆಡಿಷನ್ ಇಷ್ಟ ಆಗುತ್ತೆ, ಮಾಡರ್ನ್ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇದು ದೇವ್ರಲ್ವಾ? ದೇವ್ರು ಹೆಣ್ಮಗುನೇ. ಐದು ಕೊಡ್ಲ ಕಮ್ಮಿ ದುಡ್ಡಲ್ಲ, ಜಾಸ್ತಿ ದುಡ್ಡು. ಇಲ್ಲಿ ನೋಡಿ, ಇದು ನೋಡ್ತಾಳೆ. ನೆಕ್ಸ್ಟ್ ಇಯರ್ ಮಾಡಿ ಬಂತೆ. ಈ ವರ್ಷ ತಿಳ್ಕೊಬೇಕು ನೀನು ಅದ್ರ ಬಗ್ಗೆ ಎಲ್ಲ. ಸುಮ್ಮನೆ ಏನೋ ಅದು ಮಾಡಿದ್ರೆ. ನಿಮ್ಗೊಂದು ಡಜನ್ ಕೊಡ್ಲ ಇದು? ಹ್ಞೂ ಡಜನ್ ಕೊಟ್ಬಿಡಿ. ಇದು ಜೊತೆ ಲಕ್ಷ್ಮೀ ದೇವ್ರ ಇದು ಇರೋದು. ಹಂಗೆ ಇದು ಮಾಡೋಂಗಿಲ್ಲ ಕಣೋ, ನೀಟಾಗಿ ಪೂಜೆ ಮಾಡಬೇಕು ಅದನ್ನು. ನಮಗೆ ನಾರ್ಮಲಾಗಿ ಪೂಜೆ ಮಾಡೋಕ್ಕೆ ಬರಲ್ಲ, ಅದನ್ನೆಲ್ಲ ನೀಟಾಗಿ ಮಾಡೋಕ್ಕಾಗಲ್ಲ. ಏನಂತಾರೆ ಅದು ರೆಡ್ಡು ಏನಂತಾರೆ ಅದನ್ನು? ಗೆಜ್ಜೆ ವಸ್ತ್ರ. ಹಾಂ, ಅದು ಕೊಟ್ಬಿಡಿ. ಏನು ಸೆಟ್ ಕೊಟ್ಬಿಡಿ ಅವೆಲ್ಲ ಒಂದು ಸೆಟ್ಟು. ಏನಂದು ರಾಖಿ ಕಣ. ಇವರೆಲ್ಲ ಸುಮ್ಮನೆ ಗಾಯ್ಸ್, ವೇಸ್ಟ್ ಗಾಯ್ಸ್ ಇವರು. ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಗಾಯ್ಸ್, ಸುಮ್ಮನೆ ಮದುವೆ ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದಿರೋದು ನಿಮ್ಮನ್ನು. ಚೇಂಜ್ ಮಾಡೋದು ಅದೇ ಕೆಲಸ ಇರಲ್ಲ. ಅದೇ ಕಾಯಿ ಏನು ಏನು ಕೇಳಿ? ಕಾಯಿ ಕಳ್ಸಿಕ್ಬೇಕು ದೇವ್ರು, ನಾಳೆ ಎಕ್ಸ್ಟ್ರಾ ದೇವ್ರಲ್ಲ. ಹಂಗಾರೆ ಯಾವ್ದು ಸೆಲೆಕ್ಷನ್ ಮಾಡಿ. ಸಣ್ಣ ಚೆಂಬು ನಮ್ದು ಇದಿರಲ್ಲ. ಅಯ್ಯೋ ಬಾಳೆ ಬಿದ್ಬಿಡ್ತದೆ ಭಯ. ಮತ್ತೆ ಕೊಡ್ತೀರಿ ನೀವೇನೆ? ಇದು ಎಷ್ಟು ಕುಂಕುಮ ಭರಣಿ ಸಿಗುತ್ತಾ? ಬಟ್ಲು ಇದು ನೋಡ್ಬಿಟ್ಟು ನಾನು ರಿಯಲ್ ನೋಡಿ, ಇದು ನೋಡ್ಬಿಟ್ಟು ನಾನು ಇದನ್ನ ಅದನ್ನು ನೀರೊಳಗೆ ಹಾಕ್ಬಿಟ್ಟು ಇದೊಂದು ಇದ್ಕೋ ಆಯ್ತು. ಇದು ಒಂದೇ ಸಾಕು. ಮುಂದೆ ನೀರು ಹಾಕ್ಬಿಟ್ಟು ಬೇಡ ಆಂಟಿ. ಎಷ್ಟು ಆಂಟಿ ಇದು? 100 ರೂಪಾಯಿ. ಅಲ್ಲಿ ಜಾಗನೇ ಇಲ್ಲ. ಇಲ್ಲಿ ನಾನು ಹೋಗ್ತೀನಿ ಅಂತ ನುಗ್ತಾವಳೆ. ಏನೇನು ಹಾಕ್ತಿದ್ದಾರೆ ಅಲ್ಲ, ಇದು ಪೂಜೆಗೋಸ್ಕರ. ಅರ್ಶಿನ ಕುಂಕುಮ ಮತ್ತೆ ಇದು ಇದಿರುತ್ತಲ್ಲ ಸಣ್ಣ ಸಣ್ಣ ಕಪ್ಪು ಬಳೆ, ಸಾಂಬ್ರಾಣಿ ಬತ್ತಿ, ಸಣ್ಣ ಕಪ್ಪು ಬಳೆ, ಸಾಂಬ್ರಾಣಿ ಇದೆ. ಲಕ್ಷ್ಮಿ ಅದೇ ಆ ಥರ ಪೂಜೆ ಮಾಡೋಕ್ಕೆ ಸಾಂಬ್ರಾಣಿ ಹಾಕಿ. ಯಾಕೆ ಧೋನಿ ಇದ್ದಾನೆ ಅಂತನಾ? ಹಾಂ, ಇದು ನಾವು ಸುಮ್ಮನೆ ಯೂಸ್ ಮಾಡ್ತಿದ್ದೀವಿ ಅದನ್ನ ಸ್ಪೆಲ್ ಚಂದ ಅಂತ ಸುಮ್ಮನೆ ಮಾಡ್ಬಿಡ್ತೀವಿ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇವತ್ತು ಒಂದು ಮನೇಲಿ ಆಲ್ರೆಡಿ ಕಾಲಾಗಿತ್ತು. ಇವರು ಸೊಳ್ಳೆ ಅಂತಿದ್ರು. ಇವ್ರಿಗೆ ಏನು ಮಾಡಿದ್ವಿ ಗೊತ್ತಾ, ನಾವು ಇದು ಸಾಂಬ್ರಾಣಿ ತಗೊಂಡ್ಬಿಟ್ಟು ಹಾಕಿದ್ದೆ. ಇವರೇ ನಮ್ದು ಬರೀ ಕ್ಲಾಸ್ ಓಪನಿಂಗ್ ಅನ್ಕೊಂಡ್ರೆ ನಮ್ದು ಮನೆ ಸರ್, ನಮ್ದು ಮನೆ ಅಲ್ಲ. 30 ರೂಪಾಯಿ ದಪ್ಪ ತಗೊಳ್ಳಿ ಅಂತಂದ್ರೆ 10 ರೂಪಾಯಿ ಸಣ್ಣ ತಗೋತೀನಿ ಅಂತವ್ರೆ. ಇವ್ರಿಗೆ ಏನು ಹೇಳಿ ನಾನು? ಬ್ಯಾಗ್ ತಂದಿದ್ರೆ ಹಿಂಸೆನೇ ಆಗ್ತಿತ್ತಲ್ಲ. ಈಗ ಮತ್ತೆ ಹೊಸ ಬ್ಯಾಗ್ ತಂದು ನೋಡಿ, ಇಲ್ಲಿ ಹೆಂಗೆ ನಿಂತವ್ರೆ ಹಿಂಗೆ. ಇಲ್ಲಿ ಲಿಸ್ಟ್ ನೋಡ್ಕೊಂಡು ನೋಡಿ ಈಗ ಅಲ್ಲಿ ಬೆಲ್ಲ ತಗೊಳಕ್ ಬಂದಿದ್ದೀವಿ. ಬೆಲ್ಲ ಮತ್ತೆ ಇದು ಈಗ ನಾಳೆಗೆ ಏನೇನು ಬೇಕು ಹೇಳಿ ಗೊತ್ತಾಗಿ? ನಾಳೆಗ ಹಾಂ, ನಾಳೆ ಅದೇ ಬಾಳೆಹಣ್ಣು, ಹೂವು, ದಿನಸಿ ಐಟಮ್ ಇಲ್ಲಿ ತಗೊಬಿಡೋಣ. ಇಲ್ಲಿ ಬೇಡ, ದಿನಸಿ ಐಟಮ್ ಇಲ್ಲಿ ಬೇಡ, ರಶ್ ಇದೆ. ಈಗ ರಶ್ ಆಗಿರೋದ ಸಕ್ಕ ರಶ್ ಆಗ್ಬಿಟ್ಟೈತೆ. ಅದ್ರಲ್ಲಿ ಬೇರೆ ಇವಳು ಹೇಳಿದ್ನೇ 10 ಸಲ ಹೇಳ್ತಾಳೆ. ಡಬ್ಬಿ ಪ್ಯಾಟರ್ನಲ್ಲಿ ಮಕ್ಕ ಹೊಡಿತಾರೆ ನನಗೆ. ಹೊಡ್ಬಿಟ್ಟು ಸಾರಿ ಕೇಳ್ಬೇಕಾಗಿ ಚೆನ್ನಾಗಿರೋದು. ನೀವು ಹೊಡ್ಬಿಟ್ಟು ಸಾರಿ ಕೇಳ್ಬೇಕಾಗಿ ಚೆನ್ನಾಗಿರೋದು. ಅಲ್ಲ 10 ರೂಪಾಯಿಗೆ 2 ಅಂದ್ಬಿಟ್ಟು ಈಗ 10 ರೂಪಾಯಿನ ಒಂದು 10 ರೂಪಾಯಿಗೆ 2 ತಗೊಳ್ಳೋದ ಒಂದಾ? ಇಲ್ವಾ? ಚೆನ್ನಾಗವಾ? ಬೇಡ ಬಿಡೋಣ, ಬೇಡ ಬಿಡಿ. ಎಷ್ಟು ಬ್ರೋ ಇದು? ಹಾಂ, 10ಕ್ಕೆ 2 ಒಂದಾ? 10 ರೂಪಾಯಿಗೆ ಒಂದು
ನೈಟ್ ಏನಾಗಲ್ಲ ಉದ್ದಾಗಿರುತ್ತಲ್ಲ ಕಟ್ ಮಾಡ್ಬಿಟ್ಟು ಜಾಸ್ತಿ ಎಜ್ಬಿಟ್ಟು ಮಡಗಿದ್ನ ಅಳ್ಕೊಳುತ್ತ ಅವಾಗ ಅರಳುತ್ತಾ ಬೆಳಿಗ್ಗೆ ಅಷ್ಟೊತ್ತಿಗೆ ಸುಮ್ಮನೆ ಹಂಗೆ ಇಟ್ರ ಮೇಲೆ ಬತ್ತೋಗ್ಬಿಡುತ್ತೆ. ನಮ್ಮೂರ ಬಾವಿ ಐತೆ ಚೇಂಜ್ ಕೊಡೋಣ ಸಾಕ್ಯಾಡ 10 ರೂಪಾಯಿ ಸಾಕು ಚೇಂಜ್ ಕೊಡಿ 10 ರೂಪಾಯಿಗಳು ಮತ್ತೆ ಇನ್ನೇನು ತಗೋಬೇಕಿನ ಇನ್ನೇನು ತಗೋಬೇಕು ಹಾಂ ಇನ್ನೇನು ತಗೋಬೇಕು ಸರ್ ಇನ್ನೇನು ತಗೋಬೇಕು ಹೂ ಬೆಳಗ್ಗೆ ತಗೋಬೇಕು ಇದು ಹೆಂಗೆ ಮಾಡೋದು ಇದನ್ನ ಇದನ್ನ ಲೋಟಸ್ ಅಂತಾರೆ, ಹಾಂ ನಮ್ಮೂರ್ ಕೇರಳ ಇರ್ತವೆ. ಹಾಂ ಅಲ್ಲ ಅದು ಹೆಂಗೆ ಅಳ್ಕೊಳುತ್ತೆ ಇಲ್ಲ ಇದನ್ನ ಇಷ್ಟು ಕಟ್ ಮಾಡ್ಬಿಟ್ಟು ಹಾಂ ನನಗೆ ಗೊತ್ತಾಗಮ್ಮ ಅದು ಹೆಂಗೆ ಹೇಳುತ್ತೆ ನೀನು ಹೇಳು ಮಾರ್ನಿಂಗ್ ಟೈಮ್ ಮಾತ್ರ ಅರಳಿ ಇರುತ್ತೆ. ಮತ್ತೆ ಅದನ್ನ ಇನ್ನೂ ಎಷ್ಟು ದಿನ ಇರ್ತದೆ ಹಂಗಾರೆ ಅದು ಒಂದೇ ದಿನ ಇರುತ್ತೆ ಅಷ್ಟೇ ಅದು ಕಿತ್ತಾಗೋಗಿದೆ ಅಲ್ಲ. ಹಾಂ ಬೆಳಗ್ಗೆಯಿಂದ ಬತ್ತಾಗಿರ್ತವೆ ಅವು ಇನ್ನೆಲ್ಲಿ ಹೇಳ್ತಾವೆ ಅವು ಬನ್ನಿ ನೋಡೋಣ. ಫ್ರೆಶ್ ಆಗಿದೆಲ್ಲ ಈ ರೋಡ್ ಫುಲ್ಲು ಖಾಲಿ. ಒಂದು ಟೈಮಲ್ಲಿ ಇದೆ ಜಾಸ್ತಿ ಫುಲ್ ರಶ್ ಆಗ್ತಿತ್ತು ರಣಕಂಬ ರೋಡು, ಈಗ ಇದೇನೆ ಫುಲ್ಲು. ಸಂತೆ ಟೈಮಲ್ಲಿ ಶನಿವಾರ ಫುಲ್ ಇದು ಅಕಸ್ಮಾತ್ ಇದು ಏನಾದ್ರು ಹಬ್ಬ ಭಾನುವಾರ ಮತ್ತೊಂದು ಏನು ಸರ್ ಇದು ಹಬ್ಬ ಏನಾರ ಭಾನುವಾರ ಮತ್ತು ಭಾನುವಾರ ಬಂದ್ಬಿಟ್ಟಿದ್ರೆ ಇವಿ ಕೊಡಬೇಡಿ ರೋಡ್ ಇದು. ನನಗೆ ನೆಕ್ಸ್ಟ್ ಯಾವ್ದೋ ಹುಡುಗಿ ಇಷ್ಟ ಆದರೆ ಆ ಗೊಂಬೆಗೆ ಹಾಕಿರೋ ಬಟ್ಟೆ ಕೊಡುತ್ತೆ ನೋಡಿ ಯಾರು ಮತ್ತೆ ಭರಣಿ ಎಲ್ಲ ಆ ಮನೇಲಿ ಇದ್ದಿದ್ದ, ಆ ಮನೆಯಿಂದ ತಗೋಬರ್ಬಾರ್ದು ಅಂತ ಅಲ್ಲೇ ಇಟ್ಬಿಟ್ಟು ನನಗೆ ಭಯ ಆಗ್ಬಿಡ್ತು ಅದಕ್ಕೆ ಭಯ ಆಯ್ತಲ್ಲ ಕೊಡ್ಸೀಗ ಇಲ್ಲೇ ಅಲ್ವಾ ಇಲ್ಲಿ ಸಿಗುತ್ತೆ ಬಿಡಿ. ಇಲ್ಲೇ. ಹಾಂ ಬನ್ನಿ. ಮಂಗಳಾರತಿ ತಟ್ಟೆ ಬೇಕೇನೋ? ಹಾಂ ಮಂಗಳ ತಟ್ಟೆ ಕೊಡಿ ಹಂಗಾರೆ. ಹಾಂ ಏನು ಮಾಡ್ತವ್ರೆ ನನ್ನ ತಂಗಿ ಗೊತ್ತಿಲ್ಲ ಬ್ರೋ. ಹಾಂ ಹಂಗೆ ಆ ಥರ ಇದರಲ್ಲಿ ಸುಮಾರು ಡಿಸೈನ್ಸ್ ಇದೆ. ಇದು ತುಂಬಾ ಬೇಗ ಕೈ ಸುಟ್ಟು. ಏನಂದ್ರೆ ಮಂಗಳಾರತಿ ತಟ್ಟೆ ಕೊಟ್ಬಿಡಿ ಸುಮ್ಮನೆ, ಅದೇ ಬೆಸ್ಟ್ ಅಲ್ವಾ? ಅದು ಬಿಸಿ ಆಗುತ್ತೆ, ಅದು ಬೇಕಾಗ್ತದೆ. ಇದು ಅಂದ್ರೆ ಇದು ಬೆಸ್ಟ್. ಇದೇ ಬೆಸ್ಟ್. ಇದೇ ಪ್ರೈಸು ನೋಡಿ. ಇದೊಂದು ತಗೊಂಡಿತ್ತು, ಇದೊಂದು ತಗೊಂಡಿತ್ತು ನೋಡುವ. ಇವಾಗ ನೆಕ್ಸ್ಟ್ ಈಗ ಫ್ರೂಟ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ಫ್ರೂಟ್ಸ್ ತೊಗೊಂಡು ಹೋಗೋಣ ನೆಕ್ಸ್ಟು. ಆ ಮಿಕ್ಸರ್ ಅದ್ರಾಗೆ ಮಿಕ್ಸ್ ಹಾಕೋಣ. ಹೆಂಗ ನಗಡು ಈ ತಗೊಳ್ಳೆ ಈ ಫುಲ್ ರಶ್ ಐತೆ. ಏನು ಮಾಡೋದ? ಮೆಣಸಿನ್ಕಾಯ್ದು ಈರುಳ್ಳಿದು ಎಲ್ಲ ಅಂದರೆ ಬೀಳ್ಸಿದ್ರು. ನನಗಿಂತ ನೀನೇ ಹೆಂಗೆ ಆಡ್ತೀವಿ ಜಾಸ್ತಿ, ನನಗೆ ಹೇಳ್ತಿದ್ಯಾ ನೀನು ಬೆಸ್ಟಿ ಅವರು. ನಾಳೆ ಏನೇನು ಬಟ್ ನೀನು ಮಾಡ್ತೀಯ ನಾನು ಮಾಡೋದ ಕರೆಕ್ಟಾಗಿ ಎಲ್ಲರೂ ಸೇರ್ಕೊಂಡು ಮಾಡೋದು. ಅಲ್ಲ ನಾನು ಮಾಡ್ತೀನಿ ತಿನ್ನಬೇಕು. ನಾನು ಹಬ್ಬಟ್ಟು ಮಾಡಿ ತಿನ್ನಬೇಕು. ಮಾಡ್ತೀಯಾ? ಶೋರ್ ಪಕ್ಕನಾ ಹಂಗಂತ ಯೋಚನೆ ಮಾಡ್ಕೊಂಡು ಮಲ್ಕೊಳ್ಳಿ. ನೋಡಿ ನಾನು ಸಿಲಿಂಡರ್ ನಿಂತೀನಿ, ಒಂದು ಪಕ್ಕದ ನೋಡಿ ಸುಮ್ಮನೆ ಅಂತ ಬೈತಾಳೆ. ನೋಡಿ ಎಷ್ಟು ಅಮಾಯಕಿಗೆ ಎಷ್ಟು ಫಿಗರ್ ಮಾಡ್ತಾಳೆ. ನನ್ನ ಪಾಡಿನ ಸುಮ್ಮನೆ ನಿಂತೀನಿ. ಅಮಾಯಕ ಇವರು ಅಮಾಯಕ. ಹಾಂ ನೀನು ಅಮ್ಮ ಅಕ್ಕ. ನನಗೀಗ 2,000 ರೂಪಾಯಿ ಬಟ್ಟೆ. ಗ್ಯಾಸ್ 2,000 ಬಟ್ಟೆ ಒಳಗೆ ಇಷ್ಟ ಆಗಿದ್ದು ಬಟ್ಟೆ ಕೊಡಿಸ್ತೀನಿ. ನಮ್ಮ ತಾಣ ನಾನು ಈ ಕಡೆ ಹೋಗ್ಬಿಡ್ತೀನಿ. ನೋಡಿ ಅವರೇ ತಗೊಂಬರ್ಲಿ. ಏನು ಗೊತ್ತಾ, ಪಾಡಿಗಳು ನಿನ್ನ ಹೇಳ್ತಿದ್ದೀನಿ. ಎಲ್ಲರೂ ಹುಡುಗಿರು ಬಂದವ್ರೆ, ನಾನು ಅವರ ನೋಡ್ತಾ ಇದ್ದೀನಿ ಅಂತ. ಆಯ್ತು ಹೋಗಪ್ಪ, ಆಯ್ತು ನಾನು ಇರ್ತೀನಿ. ಹೋಗು ಯಾವ ಬಟ್ ನಾವು ಮಾಡೋದ ಕಣೆ, ಯಾರು ಕೊಡಲ್ಲ ಇಲ್ಲಿ. ಹ್ಞೂ ತುಪ್ಪ ಇರಲಿ ತಗೊಳ್ಳಿ, ಹಾಕಿ ತುಪ್ಪ ಹಾಕಿ. ಹೊಟ್ಟೆ ಎಷ್ಟು ಬಂದೈತಿ, ಇನ್ನೂ ಹೊಟ್ಟೆ ಬರೆಸ್ತೀನಿ. ತುಪ್ಪ ಕೊಡಿ ಬೇಕಾಗುತ್ತೆ, ಇವಳಿಗೆ ಬೇಕಾಗುತ್ತೆ. ಅವಾಗಲೇ ದುಡ್ಡು ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ ನೋಡಿ. ಅಥವಾ ಹಿಡ್ಕೊ. ಹೂವು ಬಿಡುತ್ತೆ, ನನಗೆ ಪಂಚು. ನನಗೆ ಪಂಚ್ ಕೊಡ್ತಿದ್ಯಾ? ಬನ್ನಿಗೆ ಹೊರಡೋಣ ಇವಾಗ. ಈಗ ನೆಕ್ಸ್ಟ್ ಇದನ್ನು ತರಕಾರಿ ಐಟಮ್ ಈಗ ತಗೊಳ್ಳೋದ ಬೆಳೆ ತಗೊಳ್ಳೋದ? ಈಗಲೇ ತಗೊಬಿಟ್ಟು ಹಿಂಗೆ ಐಟಮ್ ಮನೆ ಮಡಗ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗ್ಬಿಡೋಣ. ಬಟ್ಟೆ ಅಂಗಡಿಗೆ ಇವೆಲ್ಲ ಇಟ್ಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಬಿದ್ಯಾ? ಲಿಫ್ಟ್ ಐತೆ, ಲಿಫ್ಟ್ ಸಿಗಿ ನೋಡಿ ಸೇಮ್ ಅಷ್ಟೇ. ಟೈಮ್ ಅಲ್ಲೇ ನೀವಾಗ ನನಗೆ ಏನು ಹಿಡ್ಕೊಬ್ರೆ ಕೊಟ್ಟವಳೆ. ಇಷ್ಟ ಗಂಟೆ ಹಿಡ್ಕೊಂಡಿದ್ದು ಅವಳಿಗೆ ಭಾರ ಆಯ್ತು ಅಂದರೆ ನನಗೆ ಕೊಟ್ಟವಳೆ. ಫಾಲೋವರ್ ಅಂತೆ ನೋಡಿ. ವಿಡಿಯೋ ಎಲ್ಲ ನೋಡಿ, ವಿಡಿಯೋ ನೋಡ್ತೀಯಾ? ಎಲ್ಲ ವಿಡಿಯೋ ನೋಡ್ತೀಯ? ಫಾಲೋ ಮಾಡ್ತಿದ್ಯಾ? ಥ್ಯಾಂಕ್ ಯು. ಏನು ಸ್ಕೂಲ್ ಹೋಗ್ತಿರ್ತಾನೆ? ಸ್ಕೂಲ್ಗೆ ಹೋಗ್ಬೇಕು. ಓಕೆನಾ? ತಗೋಬೇಕಾಯಿತು. ಬಟ್ಟೆ ಅಂಗಡಿ ಎಲ್ಲ ಫುಲ್ ಟೈಮ್ ಆಯ್ತು ಅಂತ ಕ್ಲೋಸ್ ಆಗಿಬಿಟ್ಟಿದೆ ಹೊಡ್ಕೊಂಡು. ಈಗ ತರಕಾರಿ ತಗೊಳ್ಳೋ ಅಂತ ಬಂದಿದ್ದೀವಿ. ಈಗ ತರಕಾರಿ ತೊಗೊಂಡು ಮನೆಗೆ ಹೋಗ್ಬಿಟ್ಟು ಲಾಗ್ನ ಇಲ್ಲಿಗೆ ಏನು ಮಾಡ್ಬಿಡ್ತೀವಿ ಅಲ್ವಾ? ಬಟ್ಟೆ ನಾಳೆ ತಗೊಳ್ಳೋದು ಇಲ್ಲ. ಸೊ ಅದಕ್ಕೆ ಈ ಲಾಗ್ನ ಬಟ್ಟೆ ತಗೊಳ್ಳೋದು. ನಾಳೆ ಫೆಸ್ಟಲ್ಲೇ ಅದನ್ನ ಆ್ಯಡ್ ಮಾಡ್ಬಿಡೋದಲ್ವಾ? ನಾಳೆ ಫೆಸ್ಟ್ ಅದನ್ನ ಆಲ್ ಓವರ್ ಆ್ಯಡ್ ಮಾಡ್ಬಿಡೋಣ. ಗೈಸ್ ತೊಗೊಂಡು ಮನೆಗೆ ಹೋಗಿ